ಆಶ್ರಮ ಮಾಡಿದ್ದೀನಿ. ಯಾಕಂದ್ರೆ ಹೆಚ್ಚು ಕಡಿಮೆ 50,000 ಇಟ್ಟಿಗೆ, ಸಿಮೆಂಟು, ಕಬ್ಬಣ ಪ್ರತಿಯೊಂದು ದರ್ಶನ್ ಅವ್ರು ಕೊಟ್ಟರು. ತಾನು ಒಳಗಡೆ ಇದ್ರೂ ಕೂಡ ಈ ಕೆಲಸ ಮಾಡಿಸಿದೆ ಅಂತ ಹೇಳುವಾಗ ನಮಗೆ ಎಷ್ಟು ಮನಸ್ಸಿಗೆ ತುಂಬಾ ನೋವಾಗತ್ತೀರಿ ಪಾಪ. ಅದು ಏನೋ ನಾನು ಹೇಗೆ ಹೇಳ್ಬೋದು, ಯಾವ ರೀತಿ ಮಾತಾಡೋದು ಆತನ ಬಗ್ಗೆ. ಇಷ್ಟು ಒಳ್ಳೆ ಮನಸ್ಸಿರುವಂತ ಒಬ್ಬ ಮನುಷ್ಯನಿಗೆ ಈ ತರ ಒಂದು ಪರಿಸ್ಥಿತಿ ಬಂತಲ್ಲ ಅಂತ ಈ ಗಳಿಗೆವರೆಗೂ ನನಗೆ ತುಂಬಾನೇ ನೋವಾಗುತ್ತೆ. ಮನ್ಸಿಗೆ ತುಂಬಾ ಕಷ್ಟ ಆಗುತ್ತೆ ನಿಜವಾಗ್ಲು. ಹೇಳ್ತೇನೆ ಒಟ್ಟಲ್ಲಿ ದರ್ಶನ್ ಅವ್ರಿಗೆ, ಅವ್ರ ಸಂಸಾರಕ್ಕೆ ಭಗವಂತ ಒಂದು ಆದಷ್ಟು ಬೇಗ ಒಂದು ನೆಮ್ಮದಿ ಸುಖ ಶಾಂತಿ ಕೊಡ್ಲಿ. ತಮಿಳ್ನಾಡಿನಲ್ಲಿ ಸೂಪರ್ ಸ್ಟಾರ್ ಹೇಗಿದಾರೋ ಪಾಪ ನಮ್ ದರ್ಶನ್ ಹಾಗೆ ಕರ್ನಾಟಕದ ಸೂಪರ್ ಸ್ಟಾರ್, ಗ್ಯಾರಂಟಿ ಸೂಪರ್ ಸ್ಟಾರ್, ಗ್ಯಾರಂಟಿ ಸೂಪರ್ ಸ್ಟಾರ್ ಹಂಗಾಗ್ಬೇಕು. ಅದೇ ಆಕ್ಚುಲಿ ತಮ್ಮ ಅಂತಾನೆ ಇಂಡಸ್ಟ್ರಿನಲ್ಲಿ, ಕನ್ನಡ ಇಂಡಸ್ಟ್ರಿ ತಮ್ಮ ಅಂತಾನೆ ಕೆಲವೊಂದ್ ಕಡೆ ಹೇಳ್ಕೊಂಡಿದ್ದೀರಾ. ಸೊ ಒಬ್ಬ ಚಾಲೆಂಜ್ ಸ್ಟಾರ್ ದರ್ಶನ್ ಅವರು, ಸೊ ಅವ್ರು ಆಲ್ರೆಡಿ ಸ್ವಲ್ಪ ಏನೋ ಒಂದು ಇದರಲ್ಲಿ ಸಿಗಾಕೊಂಡಿದ್ರು, ಮತ್ತೆ ಹೊರಗಡೆ ಬಂದಿದ್ರು, ಮತ್ತೆ ಅವರು ಜೈಲ್ಗೆ ಹೋಗೋ ತರ ಆಯ್ತು. ಸೊ ಈ ಒಂದು ಸಿಚುವೇಶನ್ ನಿಮ್ಗೆ ಹೇಗೆ ಅನ್ಸುತ್ತೆ? ಇಲ್ಲ, ತುಂಬಾ ನೋವಾಗತ್ತೆ ರೀ. ಮನುಷ್ಯನ್ಗೆ ಈ ತರ ಪರಿಸ್ಥಿತಿ ಆಗ್ಬಾರ್ದಾಗಿತ್ತು ಅನ್ನುವಂಥದ್ದೇ ನನ್ನ ಅನಿಸಿಕೆ. ಕಲಾವಿದರಾಗಿ ಪಾಪ ಸುತ್ತಿದ್ದ ಪರಿಸ್ಥಿತಿಗಳು, ಸಮಯ, ಕೆಲವು ಸಮಯದಲ್ಲಿ ಕೆಲವು ತೀರ್ಮಾನಗಳು ಏನೇನ್ ಮಾಡ್ಬಿಡ್ತವೆ ಅನ್ನುವಂಥದ್ದು ನಾವೇನು ಹೇಳ್ಬೇಕಾಗಲ್ಲ. ಆದ್ರೂ ಒಂದು ಹೇಳ್ತಾ ಇದ್ದೀನಿ, ಇವತ್ತು ಇವ್ರು ಮಂಗಳಮುಖಿಯವರು ಕನ್ನಡ ರಾಜ್ಯೋತ್ಸವ ಪ್ರಶಸ್ತಿ ಪುರಸ್ಕೃತರು ಬಂದಿದ್ದು ನನ್ನ ಹತ್ರ ಮಾತಾಡ್ತಾ ಇದ್ರು. ಅವ್ರ ಬಾಯಲ್ಲಿ ಒಂದು ಸತ್ಯ ತಿಳ್ಕೊಂಡೆ. ಅವ್ರು ಹೇಳ್ತಾ ಇದಾರೆ, ನಾನು ಒಂದು ಆಶ್ರಮ ಮಾಡಿದ್ದೀನಿ. ಯಾಕಂದ್ರೆ ಹೆಚ್ಚು ಕಡಿಮೆ 50,000 ಇಟ್ಟಿಗೆ, ಸಿಮೆಂಟು, ಕಬ್ಬಣ ಪ್ರತಿಯೊಂದು ದರ್ಶನ್ ಅವ್ರು ಕೊಟ್ಟರು. ತಾನು ಒಳಗಡೆ ಇದ್ರೂ ಕೂಡ ಈ ಕೆಲಸ ಮಾಡಿಸಿದೆ ಅಂತ ಹೇಳುವಾಗ ನಮ್ಗೆ ಎಷ್ಟು ಮನ್ಸಿಗೆ ತುಂಬಾ ನೋವಾಗತ್ತೀರಿ ಪಾಪ. ಅದು ಏನೋ ನಾನು ಹೇಗೆ ಹೇಳ್ಬೋದು, ಯಾವ ರೀತಿ ಮಾತಾಡೋದು ಆತನ ಬಗ್ಗೆ. ಇಷ್ಟು ಒಳ್ಳೆ ಮನಸ್ಸಿರುವಂತ ಒಬ್ಬ ಮನುಷ್ಯನಿಗೆ ಈ ತರ ಒಂದು ಪರಿಸ್ಥಿತಿ ಬಂತಲ್ಲ ಅಂತ ಈ ಗಳಿಗೆವರೆಗೂ ನನಗೆ ತುಂಬಾನೇ ನೋವಾಗತ್ತೆ. ಮನ್ಸಿಗೆ ತುಂಬಾ ಕಷ್ಟ ಆಗುತ್ತೆ ನಿಜವಾಗ್ಲು. ನಾನು ನೋಡಿ ಇವ್ರೆ, ಎಲ್ಲಾರ್ಗು ನಾನು ಏನ್ ಕೇಳ್ಕೊತಾ ಇದ್ದೆ ಈ ಸಮಯದಲ್ಲಿ ಕೂಡ, ಮೊನ್ನೆನೋ ನಾನು ಮಾತಾಡಿದಾಗ ನೋಡಿ, ಒಂದು ಯಶಸ್ಸು ಬರ್ಬೋದು, ಒಂದು ಸೋಲು ಬರ್ಬೋದು. ಈ ಎರಡನ್ನೂ ನಾವು ತಗೊಳ್ಬಾರ್ದು ಜೀವನದಲ್ಲಿ. ಏನು ಇಲ್ಲ ಅಂತ ತಿಳ್ಕೊಂಡು ನಾವು ನಡ್ಕೊಂಡು ಹೋದ್ರೆ ಯಶಸ್ಸು ನಿಮ್ಗೆ ತೊಂದರೆ ಕೊಡಲ್ಲ, ಸೋಲು ನಿಮ್ಗೆ ತೊಂದರೆ ಕೊಡಲ್ಲ. ಅಯ್ಯೋ ಯಶಸ್ಸೇ ನಂದು ಅಂತ ಹೇಳಿದ್ರೆ ಅದು ಭಾರಿ ಆಘಾತ ಕೊಡುತ್ತೆ. ಅಯ್ಯಯ್ಯೋ ನಾನು ಸೋತೆ ಹೋಗ್ಬಿಟ್ಟೆ, ನನಗಿನ್ ಜೀವನ ಇಲ್ಲ ಅಂದ್ರೆ ಅದು ಭಾರಿ ತೊಂದರೆ ಕೊಟ್ಬಿಡುತ್ತೆ ನಿಮ್ಗೆ. ಹಾಗಾಗಿ ಇದೆರಡನ್ನು ಬಿಟ್ಟು ನಾವು ನಡಿಬೇಕು. ಒಂದು ಕಲಾವಿದರು ಅಂದಾಗ ಎಲ್ರಿಗೂ ನಮ್ಮಲ್ಲಿ ಪ್ರೀತಿ ವಿಶ್ವಾಸ ಬರ್ಬೇಕು. ಯಾವುದೇ ಕಾರ್ಯಕ್ರಮಕ್ಕಾಗ್ಲಿ, ಇಲ್ಲೇ ಆಗ್ಲಿ, ಕಲಾವಿದರನ್ನ ನಾನು ಹೇಳ್ತಿರೋದು, ನಾವು ಒಗ್ಗೂಡಿ ಜೊತೆಲಿದ್ಕೊಂಡು ಮಾತಾಡ್ಕೊಂಡು ಕಷ್ಟ ಸುಖ ಮಾತಾಡ್ಕೊಂಡು ಒಂದ್ ತಿಂಗಳಿಗೆ ಒಂದ್ಸರಿ ಆದ್ರೂ ಎಲ್ಲ ಮುಖ ನೋಡ್ಕೊಂಡು ಜೀವನ ಮಾಡ್ಕೊಂಡು ಹೋಗುವಂಥದ್ದು ಭಾರಿ ಶ್ರೇಷ್ಠ. ಯಾಕೆ ನಾನಿಲ್ಲಿ ಒಂದು ಸಣ್ಣ ಔತಣ ಕೊಟ್ಟ, ನಮ್ ಯೋಗಿತೆ ಅನ್ಸರ ನಾವು ಮಾಡಿದ್ವಿ. ಪಾಪ ಎಲ್ಲಾ ಕಲಾವಿದ್ರು ಬಂದ್ರು. ನಾ ಏನ್ ಹೇಳ್ತಾ ಇದ್ದೀನಿ, ಇದು ಜೀವನ, ಕೂಡಿ ಬಾಳುವಂತ ಇದು. ನಾನು ಇಲ್ಲಿ ಇನ್ನು ಭವಿಷ್ಯದಲ್ಲಿ ಕೂಡ ನಾನು ನಮ್ಮವ್ರ ಹತ್ರ ಕಾಟೇಜ್ ಮಾಡಿಸ್ತಾ ಇದ್ದೀನಿ. ಅದು ಮಾಡಿದ್ರೆ ಏನೋ ದೇವ್ರದೇ, ಯಾರೇ ಬರ್ಲಿ, ಎಲ್ಲಾ ಅತಿಥಿಗಳು ನನಗೆ ಸ್ವಾಮೀಜಿಗಳು ಎಷ್ಟು ಪ್ರೀತಿಸ್ತಾರೋ ಬಂದು ಮಾತಾಡ್ತಾರೆ. ವಿನೋದ್ ರಾಜ್ ಅವರೇ, ಒಳ್ಳೆ ಕೆಲಸ ಮಾಡಿದೀರಾ, ನೀವು ಮಾಡ್ರಿ, ನಾವೆಲ್ಲ ನಿಮ್ ಜೊತೆಲಿ ಇರ್ತೀವಿ ಅಂತ ಹೇಳ್ತಾರೆ. ಅದನ್ನ ಹೇಳಿದಾಗ ನಮ್ಗೆ, ನಾವು ಯಾವ್ದೋ ಉಪನ್ಯಾಸ ಕಲಿತೋ, ವೇದಗಳು ಕಲಿತೋ, ಘೋಷಗಳು ಕಲಿತೋ, ಮಂತ್ರಗಳು ಕಲಿತೋ ನಾವು ಇದು ಮಾಡಿಲ್ಲ. ನಡತೆಯಲ್ಲಿ ಮನುಷ್ಯ ಎಲ್ಲವನ್ನೂ ಮಾಡ್ಬೋದು ಅನ್ನುವಂಥದ್ದು ಸ್ವಾಮೀಜಿಗಳು ನೋಡಿದಾಗ ನಮ್ಗೆ ಅನಿಸ್ತದೆ. ಆ ಒಳ್ಳೆತನಕ್ಕೆ ಯಾವ್ದು ಇದು ನಾವು ಕಲಿಬೇಕಾಗಿಲ್ಲ. ಅದು ಬಂದ್ಬಿಟ್ಟ ತಕ್ಷಣ ಎಲ್ಲರ ಮನ ಒಲಿತದೆ ಆ ತನ ನೋಡಿ. ಇದು ಮುಖ್ಯ. ಸರ್, ಅವ್ರದ್ದೇನೆ ಈಗ ಸಾಂಗ್ ರಿಲೀಸ್ ಆಯ್ತು. ಮೊದಲು ನೀವು ಅವರ ಮೊದಲನೇ ಸಾಂಗ್ ನೀ ಇದ್ರೆ ನೆಮ್ಮದಿ ಆಗಿರ್ಬೇಕು ಅನ್ನೋ ಸಾಂಗ್ ಸಿಕ್ಕಾಬಿಟ್ಟೆ ಒಂದು ರೀಲ್ಸ್ ಮಾಡಿ ವೈರಲ್ ಆಗಿ ಹೋಗಿತ್ತು. ನಿಮ್ಮ ಏಜ್ ಅಲ್ಲಿ ಒಂಥರ ಈಗಿನ ವಿನೋದ್ ರಾಜ್ ನೋಡ್ದಂಗಾಗಿಲ್ಲ, ಆಗಿನ ವಿನೋದ್ ರಾಜ್ ನೋಡ್ದಂಗಾಯ್ತು. ಇದಕ್ಕೆ ರೀಲ್ಸ್ ಮಾಡ್ಬೋದಾ ನೆಕ್ಸ್ಟ್? ಇದಕ್ಕೆ ನನಗೆ ರೀಲ್ಸ್ ಮಾಡಕ್ ಗೊತ್ತಾಗಲ್ಲ. ಅದು 3 ಚೆನ್ನಾಗಿತ್ತು. ಇದ್ರೆ ಇರ್ಬೇಕು ನಮ್ದು, ಯಾಕಂದ್ರೆ ಒಂಥರ ಒಂದು ಕಿಕ್ಕಿತ್ತು. ಅದು ಇದನ್ನು ಚೆನ್ನಾಗಿದೆ, ಇದು ಚೆನ್ನಾಗಿದೆ, ಇದು ವೈರಲ್ ಆಗಿದೆ. ಇದು ಡಿಫ್ರೆಂಟ್ ಆಗಿದೆ. ಹೇಳ್ತೇನೆ ಒಟ್ಟಲ್ಲಿ ದರ್ಶನ್ ಅವ್ರಿಗೆ, ಅವ್ರ ಸಂಸಾರಕ್ಕೆ ಭಗವಂತ ಒಂದು ಆದಷ್ಟು ಬೇಗ ಒಂದು ನೆಮ್ಮದಿ ಸುಖ ಶಾಂತಿ ಕೊಡ್ಲಿ. ಆಮೇಲೆ ಪಾಪ ನಮ್ಮ ಇವರು ಮಿಲನ ಪ್ರಕಾಶ್ ಅವರು ಕಷ್ಟಪಟ್ಟು ಮಾಡಿದ್ದಾರೆ, ಅವ್ರಿಗೆ ಅಪಾರವಾದ ಯಶಸ್ಸು ಕೊಡ್ಲಿ. ಒಳ್ಳೆ ಹಣ ಗಳಿಕೆ ಆಗ್ಲಿ, ಒಳ್ಳೆ ಹಣ ಗಳಿಕೆ ಆಗ್ಲಿ. ಅವ್ರಿಗೆ ಅಭಿಮಾನಿಗಳು ಯಾವತ್ತೂ ಇದಾರೆ ಅನ್ನುವಂಥದ್ದು ನಂಬಿಕೆ ನಮ್ಮ, ನಾನು ಹಿಂಗೆ ಹೇಳ್ಬೇಕು ಅದನ್ನ, ನನಗೆ ನಮ್ಮ ದಕ್ಷಿಣ ಭಾರತದಲ್ಲಿ ಅಥವಾ ತಮಿಳ್ನಾಡಿನಲ್ಲಿ ಸೂಪರ್ ಸ್ಟಾರ್ ಹೇಗಿದಾರೋ ಪಾಪ ನಮ್ ದರ್ಶನ್ ಹಾಗೆ ಕರ್ನಾಟಕದ ಸೂಪರ್ ಸ್ಟಾರ್, ಗ್ಯಾರಂಟಿ ಸೂಪರ್ ಸ್ಟಾರ್, ಗ್ಯಾರಂಟಿ ಸೂಪರ್ ಸ್ಟಾರ್ ಹಂಗಾಗ್ಬೇಕು. ಅದೇ ನಡಿಬೇಕು ಅನ್ನುವಂಥದ್ದು ನಮ್ಮ ಆಸೆನೂ ಅಷ್ಟೇನೆ. ಇನ್ನೇನು ಯಾರು ದರ್ಶನ ಆದ್ರೆ ಏನು, ನಮ್ಮವರು ಆ ಭಾವನೆ ಬರ್ಬೇಕು, ಎಲ್ಲರಿಗೂ ಬರ್ಬೇಕು. ಅದೆಲ್ಲ ಮರ್ತು ಬಿಡ್ಬೇಕು ನಾವು. ಈಗ ನಡೀತಾ ಇರುವಂತದ್ದನ್ನ ಪ್ರೋತ್ಸಾಹ ಕೊಡ್ಬೇಕು ಅಷ್ಟೇನೆ. ತಂದೆ ತಾಯಿ ಮಕ್ಳು ಬೆಳಿತಾ ಅದನ್ನ ನೋಡ್ತಾ ಅವ್ರು
ಇವ್ರು ಈ ಮಟ್ಟಕ್ಕೆ ಬಂದ್ರ, ಹೀಗಾದ್ರ ಪರವಾಗಿಲ್ವಾ ನನ್ ಮಗ ನನ್ನೇ ಮೀರ್ಸೋಂಗ್ ಆಗ್ಬಿಟ್ನಲ್ಲಪ್ಪ ಅಂತ ಹೇಳಿ ಅಸೂಯೆ ಪಡ್ಬಾರ್ದು. ಪುತ್ರ ದೀಕ್ಷೇತ್ ಪರಾಜಯ, ನೋಡಿ ಖುಷಿ ಪರಾಜಯ. ಅವ್ನು ನಮ್ಮನ್ನ ಸೋಲ್ಸಿ ಅವ್ನ ಮುಂದೆ ಹೋಗ್ತಾ ಇದ್ದಾನಲ್ಲ, ನೋಡಿ ಸಂತೋಷ ಪಡ್ಬೇಕು ನಾವು. ನಿಮ್ಮಂತವ್ರು ದೊಡ್ಡ ಗುಣ ಇಲ್ಲ, ದೊಡ್ಡ ಗುಣ ಹಿರಿಯ ನಟರಿಗೆ ಕೆಲವ್ರಿಗೆ ಬರ್ಬೇಕು, ಎಷ್ಟು ಜನಕ್ಕೆ ಇಲ್ಲ. ನಾನು ಹೇಳ್ತಾ ಇದ್ದೀನಿ, ಈ ಬದಲಾಯಿಸ್ಕೊಳ್ಳಿ, ಇಲ್ಲ ಆರೋಗ್ಯ ಕೆಟ್ಟು ಹೋಗುತ್ತೆ. ಬದಲಾಯಿಸ್ಕೋಬೇಕು ನಾವು, ಬೇಜಾರೆ ಮಾಡ್ಕೊಬಾರ್ದು. ಈಗ ನೋಡ್ರಿ, ಏನು ಇಲ್ದಿರ ಇಲ್ಲಿ ಬಂದ್ವಿ, ಇದಿಷ್ಟು ಸಿಕ್ತಲ್ಲ, ಆಮೇಲೆ ಏನು? ಆಮೇಲೆ ಮತ್ತೆ ಏನು ಇಲ್ಲ. ಅದು ಸ್ವಲ್ಪ ಕಮ್ಮಿ ಮಾಡ್ಕೊಂಡ್ಬಿಟ್ರೆ ಖುಷಿಯಾಗಿರ್ತೀವಿ. ಅಯ್ಯೋ ನನ್ ಕಮ್ಮಿ ಇದೆಯಲ್ಲ, ನಾ ಭದ್ರವಾಗಿರ್ಬೇಕು ಅಂತ ಜನ ಇಲ್ದಿರ ಜಾಗಕ್ಕೆ ಹೋಗಿ ಕೂತ್ಕೋತೀವಿ, ಮರ್ಯಾದೆಗಿರ್ತೀವಿ, ಸೈಲೆಂಟ್ ಆಗಿರ್ತೀವಿ. ತಿರುಗಿ ದೇವರು ಅದನ್ನ ಕೊಟ್ಟಾಗ ನಾವೇನ್ ಮಾಡ್ತೀವಿ? ಕೆರೆಯ ನೀರನ್ನು ಕೆರೆಗೆ ಚೆಲ್ಲಿ ವರವ ಪಡೆತವರಂತೆ ಕಾಣಿರು. ಹೆಂಗ್ ಬರುತ್ತೆ ಸರ್ ಮಾತುಗಳೆಲ್ಲ ಆನ್ ದ ಸ್ಪಾಟ್? ಕೆಲವು ಮೇಷ್ಟ್ರಿಗಳು ಹನುಮಂತಾಚಾರ್ಯನ ನಮ್ಗಿಟ್ಟು ಪಾಠ ಕಲ್ಸೋರಮ್ಮ, ಪಾಪ ಏನ್ ಮಾಡ್ತೀರಾ. ಒಂದು ಆ ಕಾಲದ ಒಂದು ಸಂಸ್ಕಾರ ಅದು. ಅಮ್ಮವರು ಪಾಪ, ಅಮ್ಮವರೇ ಗ್ರೇಟ್ ಅಪ್ಪಾಜಿ, ಅವರೇ ಗ್ರೇಟು. ಹೇಳ್ತಾ ಇದ್ದೀನಲ್ಲ, ಹಿರಿಕರು ಯಾರು ಪುಳ್ಳದ ವ್ಯಕ್ತಿಗಳಲ್ಲ, ಒಳ್ಳೇದ ವ್ಯಕ್ತಿಗಳಲ್ಲ, ಸ್ವಾಭಿಮಾನಿಗಳು. ಒಬ್ಬೊಬ್ರ ಹತ್ರ ಒಂದೊಂದು ತಿಳ್ಕೊಂಡು, ನನ್ನ ತಾಯಿಯವ್ರ ಹತ್ರ ಒಂದ್ ತಿಳ್ಕೊಬಹುದು, ಅಣ್ಣವ್ರ ಹತ್ರ ಒಂದ್ ತಿಳ್ಕೊಬಹುದು. ನಾನು ಯಾರನ್ನು ನಾನು ಇದು ಹೇಳ್ತಾ ಇಲ್ಲ. ನಾನು ಡಾಕ್ಟರ್ ಪಾರ್ವತಮ್ಮ ರಾಜ್ಕುಮಾರ್ ಅಮ್ಮ ಅವರು ಕೂಡ ಏನ್ ಸಾಮಾನ್ಯರಲ್ಲ. ಒಂದಷ್ಟು ಸಿನಿಮಾಗಳು ಮಾಡಿ ಅವರು ಪ್ರೂವ್ ಮಾಡಿ ಇಂಡಸ್ಟ್ರಿಗೆ ಅವ್ರು ಮಾಡಿದ್ದನ್ನ ನಾವ್ ಇಲ್ಲ ಅಂತ ಹೇಳುವಾಗಿಲ್ಲ. ಹಾಗೆ ಡಾಕ್ಟರ್ ವಿಷ್ಣುವರ್ಧನ್ ಅವರು ಆಯ್ತಾ, ಅಂಬರೀಷ್ ಅಣ್ಣವರು, ಹಾಗೆ ಶಂಕರ್ ನಾಗ್ ಅವರು. ಏನ್ರಿ ಆಕ್ಸಿಡೆಂಟ್ ಸಿನಿಮಾ, ಇವತ್ತಿನ ಸಿನಿಮಾ ಅವತ್ತು ಮಾಡಿ ಮುಗಿಸ್ಬಿಟ್ರು. ಮಿಂಚಿನ ಓಟ. ಸುಮ್ನೆ ನೋಡ್ರಿ, ಜೈಲೊಳಗೆ ಒಂದು ಸಬ್ಜೆಕ್ಟ್ ಮಾಡ್ರಿ, ಯಾವ ರೀತಿ ಸಬ್ಜೆಕ್ಟ್ ಮಾಡ್ರಿ, ಎಕ್ಸ್ಟ್ರಾರ್ಡಿನರಿ. ಲೋಕನಾಥ್ ಅಣ್ಣವ್ರನ್ನ ಆ ತರ ಒಂದು ಪಾತ್ರ ಯಾರ ಕೈಲಿ ಮಾಡ್ಸಕ್ ಸಾಧ್ಯ ಆಗ್ತಾ ಇತ್ತು ಹೇಳ್ರಿ ನೀವು? ಈಗ ವಿಷ್ಣುವರ್ಧನ್ ಅಂದ ತಕ್ಷಣ ನನಗೆ ನೆನಪಾಯ್ತು, ಅವ್ರದ್ದು ಸಮಾಧಿನ ಒಂದು ರಾತ್ರಿ ಇದ್ ಮಾಡಿ ಚೇಂಜ್ ಮಾಡ್ಬಿಟ್ರು. ಈಗ ಏನು ಬದಲಾವಣೆ ಆಗಿದೆಯಲ್ಲ, ಮೀಡಿಯಾದವರೆಲ್ಲ ಕಷ್ಟಪಟ್ಟು ಮೀಡಿಯಾದವ್ರಿಗಿಂತ ಪಾಪ ಅಭಿಮಾನಿಗಳಿಗಿಂತ ಮೀಡಿಯಾದವ್ರು ನಾವೇನ್ ಕಮ್ಮಿ ಇದೀವಿ ಅಂತ ಈ ಒಳ್ಳೇದಕ್ಕೆ ಈ ಹೋರಾಟ ಮಾಡುವಂಥದ್ದು ಶ್ರೇಷ್ಠ, ಭಾರಿ ಶ್ರೇಷ್ಠ. ಹಾಗೆ ನಾನು ಹೇಳ್ತಾ ಇದ್ದೀನಿ, ಟೈಗರ್ ಪ್ರಭಾಕರ್ ಅವರು ಯಾರು ಸಾಮಾನ್ಯರಲ್ಲ, ಮರಿಬೇಡಿ. ಹಿಂದೆ ನಮ್ಗೆ ನೋಡಿ ಹಾಸ್ಯ ಮತ್ತೆ ಖಳನಾಯಕನ ಪಾತ್ರ ತರ. ನಾನು ಏನ್ ಹೇಳ್ತಾ ಇದ್ದೀನಿ, ದಿನೇಶ್ ಅವರು, MP ಶಂಕರ್ ಅವರು, ವಜ್ರಮುನಿ ಅವರು, ತೂಗುದೀಪ್ ಶ್ರೀನಿವಾಸ್ ಅವರು. ನೋಡ್ರಿ, ತೂಗುದೀಪ್ ಅಂದಾಗ ಅಣ್ಣವ್ರು ಅಮ್ಮವ್ರು ಮಾಡಿದ್ದಾರೆ ಪಿಕ್ಚರ್ ಅಲ್ಲಿ. ತೂಗುದೀಪ್ ಶ್ರೀನಿವಾಸ್ ಅವ್ರು ಏನ್ ಸಾಮಾನ್ಯರಲ್ಲ, ಭಯಂಕರವಾದ ವಿಲ್ಲನ್ ಅವರು. ಇನ್ನೇನ್ ಸುಧೀರ್ ಅವರು, ಒಬ್ಬರ ಇಬ್ರೇನ್ರಿ, ಇನ್ ಸುಮಾರು ಜನ ಇದಾರೆ. ನಾವು ಅದನ್ನ ನಾನು ಕೂಡ ಎಷ್ಟೋ ಮರಿಬೋದು. ಇನ್ನಷ್ಟು ಜ್ಞಾಪಕ ಮಾಡಿಕೊಂಡು ನೀವು ನಮ್ಮ ಹಳೆಯ ಹಿರಿಮೆಗಳ ಶ್ರೇಷ್ಠ ಒಂದು ಏನ್ ಹೇಳ್ತಾ ಇದ್ದೀನಿ, ಎಪಿಸೋಡ್ಗಳು ಒಂದೊಂದು ಹಂತಕ್ಕೆ ನೀವು ಮಾಡಿ ಬಿಟ್ರೆ ಅದೇ ಶ್ರೇಷ್ಠ ಅಂತ ನನಗನ್ನಿಸ್ತದೆ. ತುಂಬಾ ಥ್ಯಾಂಕ್ಸ್ ಸರ್. ಯಾರನ್ನೂ ಬ್ಲೇಮ್ ಮಾಡಲ್ಲ, ಅಂದ್ರೆ ಇವನ್ ಸರ್ಕಾರಗಳನ್ನು ಬ್ಲೇಮ್ ಮಾಡಲ್ಲ, ಯಾವ ವ್ಯಕ್ತಿನೂ ಬ್ಲೇಮ್ ಮಾಡಲ್ಲ. ನಾವೇನ್ ಕೊಡ್ತಾ ಇದೀವಿ ಸಮಾಜಕ್ಕೆ ಅನ್ನೋದೇ ಅವರ ದೊಡ್ಡ ಮಾತು. ಸೊ ಇದಿಷ್ಟು ವಿನೋದ್ ರಾಜ್ ಅವರ ಮನದಾಳದ ಮಾತು.